ನೀನ್ ಹೇಳ್ದಾಗೆ ಕುತಂತ್ರನೇ ಆಗಿರ್ಬೋದು. ಅದೇನು ಅಂತ ನಾವ್ ಅಲ್ಗ್ ಹೋದ್ರೇನೆ ತಾನೇ ಗೊತ್ತಾಗೋದು. ಇವ್ರೇನ್ ಮುಚ್ಚಿಡ್ತಿದಾರೋ ತಿಳ್ಕೊಳಕ್ಕೆ ತಾನೇ ನಾವಿಲ್ ಬಂದಿರೋದು. ಅದೇನ್ ತಿಳ್ಕೊಳ್ಳೋಣ ಪ್ಲೀಸ್ ಅಣ್ಣ. ಸರಿ ಶಶಿ, ಅಲ್ಲಿಗೆ ಹೋಗ್ಬೇಕು ಅಂತ ದಿವ್ಯಾ ಅನ್ಕೊಂಡ್ರೆ ಅವಳೇ ಬಂದು ಕೇಳ್ತಾಳೆ, ಅವಾಗ ನೋಡೋಣ. ದಿವ್ಯಮ್ಮ, ಅಭಿ ಸರ್, ಚಾಣಕ್ಯ ಸರ್ ರಿವರ್ಸ್ ಆದ್ರು. ದಿವ್ಯಮ್ಮ ಆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೇನೆ ಅವ್ರು ಬರ್ತಾರಂತೆ. ಇವಾಗ ಹೇಳ್ತೀನಿ, ನಡೀರಿ. ಅಜ್ಜಿ, ಕಲ್ಪನಾ ಅಜ್ಜಿ, ಹೊರಡೋಣವಾ? ಹಟಕೇಶ್ವರ ದೇವಸ್ಥಾನಕ್ಕಲ್ವಮ್ಮ? ಅಲ್ಲ, ಮನೆಗೆ. ಅದೇನಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ವಲ್ಲ. ಯಾಕೆ ಹೋಗ್ಬೇಕು ಅಜ್ಜಿ ದೇವಸ್ಥಾನಕ್ಕೆ? ಏನೋ ಈ ದೇವಸ್ಥಾನಕ್ ಬರ್ಬೇಕು ಅನ್ಕೊಂಡ್ವಿ, ಬಂದ್ವಿ. ಇಲ್ಲಿಗೆ ಕೆಲ್ಸ ಆಗೋಯ್ತು. ಯಾರೋ ಏನೋ ಹೇಳಿದ್ರು ಅಂತ ದೇಶದಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಾ? ಏನೂ ಅಗತ್ಯ ಇಲ್ಲ. ಪ್ರಯಾಣ ಮಾಡೋದು ಅಷ್ಟು ಒಳ್ಳೇದ್ ಕೂಡ ಅಲ್ಲ. ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದೇ ಅಲ್ವಾ ದಿವ್ಯಾ? ಅಯ್ಯೋ, ಯಾರಿಗೋ ಒಳ್ಳೇದಾಗೋಕ್ಕೋಸ್ಕರ ನಾವ್ಯಾಕೆ ಹೋಗ್ಬೇಕು? ಯಾರಿಗ್ ಒಳ್ಳೇದಾದ್ರೂ ಒಳ್ಳೇದೇ ಅಲ್ವಾ ದಿವ್ಯಾ? ನಮಿಗಾದ್ರೆ ಒಳ್ಳೇದು, ಯಾರಿಗೋ ಆದ್ರೆ ನಮಗೇನ್ ಒಳ್ಳೇದು? ಮನೆಗ್ ಹೋಗೋಣ ನಡೀರಿ. ದೇವಸ್ಥಾನಕ್ಕೆ ಹೋಗೋಣ. ಮನೆಗ್ ಹೋಗೋಣ ಅಂದ್ರಿ ಅಲ್ವಾ ರೀ? ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದೆ ಅಲ್ವಾ? ಅಂದ್ರೆ ನನ್ಗೋಸ್ಕರ ಒಪ್ಕೋತಿದ್ದೀರಾ? ಇಲ್ಲ, ನನ್ನ ತಂಗಿಗೋಸ್ಕರ ಒಪ್ಕೋತಾ ಇದ್ದೀನಿ. ಬೇಡ ರೀ, ನಿಮಗ್ ಯಾರೋ ರಾಂಗ್ ಆಗಿ ಹೇಳಿರೋ ಹಾಗಿದೆ. ಅಲ್ಲಿಗೆ ಹೋದ್ರೆ ಏನೂ ಆಗಲ್ಲ ರೀ. ಏನಮ್ಮ ನೀವು ಅವನೇ ಒಪ್ಕೊಂಡ್ಮೇಲೆ ನೀವು ಅಡ್ಡಿ ಮಾಡ್ತಿದ್ರಲ್ಲ? ಇದಕ್ಕೂ ಮುಂಚೆ ನೀವೇ ಅಲ್ವಾ ಬೇಡ ಅಂದಿದ್ದು? ಅಳಿಯ ಬೇಡ ಅಂದ್ರು, ಈ ಅಳಿಯ ಹೋಗೋಣ ಅಂತಿದಾರಲ್ವಾ ಅಜ್ಜಿ? ಹಳೆ ಅಳಿ ಆಗಿದ್ರು ನನ್ಗೆ ಹೇಗೂ ಗೌರವ ಕೊಡಲ್ಲ. ಕನಿಷ್ಠ ಈ ತಾಜಾ ಅಳಿಯನಿಗಾದ್ರೂ ಗೌರವನ ಕೊಡಲ್ವಾ? ಅಯ್ಯಯ್ಯೋ, ಅಂತ ದೊಡ್ಡ ದೊಡ್ಡ ಮಾತುಗಳು ಯಾಕೆ ತಾತ? ಹಟಕೇಶ್ವರಕ್ಕೆ ಹೋಗೋಣ ಬಿಡಿ. ಕೇಶವ, ಕಾರ್ ರೆಡಿ ಮಾಡು, ಹೊರಡೋಣ. ಅವ್ರು ಹೇಳಿದ್ಮೇಲೂ ಕೂಡ ತಡ ಮಾಡಬಾರ್ದು. ನಿಜವಾಗ್ಲೂ ಹೋಗೋಣವಾ ದಿವ್ಯಾ? ಅವ್ರ ಮಾತಿಗೆ ನಾನು ಯಾವಾಗಾದ್ರೂ ಎದುರು ಮಾತಾಡ್ತೀನ ಅಣ್ಣ? ಅವ್ರ ದಾರಿನಲ್ಲೇ ನಾನು ನಡಿತೀನಿ. ನನಗೆ ಪತಿಯೇ ಪ್ರತ್ಯಕ್ಷ ದೈವ. ಎಲ್ಲರೂ ಬೇಗ ರೆಡಿಯಾಗಿ ಮೊದ್ಲೇ ತುಂಬಾ ದೂರ ಹೋಗ್ಬೇಕು. ಸರಿ ದಿವ್ಯಮ್ಮ.